ಯುವಕರು, ಅದರಲ್ಲೂ ವಿದ್ಯಾರ್ಥಿಗಳು ಇವರ ಟಾರ್ಗೆಟ್ ಅನ್ನೋದು ಅತಿ ದೊಡ್ಡ ದುರಂತ. ಅಲ್ಲದೆ ಮಿಡಲ್ ಕ್ಲಾಸ್ ಯುವಕರಿಗೆ ದುಡ್ಡಿನ ರುಚಿ ತೋರಿಸಿ ಈ ಕೆಲಸ ಮಾಡಿಸ್ತಾರೆ ಅನ್ನೋದು ಅಷ್ಟೇ ಆತಂಕಕಾರಿ ಸಂಗತಿ. 100 ರೂಪಾಯಿ ಪ್ಯಾಕೆಟ್ಗೆ 1000 ರೂಪಾಯಿ ಕಮಿಷನ್. ಉತ್ತರ ಭಾರತದಿಂದ ಬೆಂಗಳೂರಿಗೆ ರವಾನೆ. ಕೇವಲ 100 ರೂಪಾಯಿಗೆ ಗಾಂಜಾ ಅಂದ್ರೆ ಬಾಂಗ್ ಚಾಕ್ಲೇಟ್ ಸಿಗುತ್ತೆ. ಅದಕ್ಕೆ ಕಮಿಷನ್ 1000 ರೂಪಾಯಿ. ನೋಡಿ, ಕೇವಲ 1 ಗಂಟೆಯಲ್ಲಿ ದುಡ್ಡು ಮಾಡುವ ರೀತಿಯನ್ನ ದಂಧೆಕೋರರು ಯುವಕರಿಗೆ ಕಲಿಸಿ ದಾರಿ ತಪ್ಪಿಸುತ್ತಾರೆ. ಈ ಗಾಂಜಾ ಚಾಕ್ಲೇಟ್ ಬೆಂಗಳೂರಿಗೆ ಮನಾಲಿ, ಒಡಿಶಾ, ಬಿಹಾರದಿಂದ ಪೂರೈಕೆ ಆಗ್ತಾ ಇರೋದು ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಗಿದೆ. ಒಂದೇ ನಿಮಿಷ, ಕಾಲ್ ಮಾಡ್ತೀನಿ. 2 ವರ್ಷ 300 ಕೋಟಿಗೂ ಅಧಿಕ ಡ್ರಗ್ಸ್ ಜಪ್ತಿ. ಅಗಾಧ ಪ್ರಮಾಣದ ಡ್ರಗ್ಸ್ ನಿಯಂತ್ರಣ ಹೇಗೆ? ಅಂದ್ರೆ ನಾನು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತೀನಿ. ಕೇವಲ 11 ತಿಂಗಳಲ್ಲಿ ನಾವು 11 ತಿಂಗಳು ನಿಮಗೆ ಮಾಧ್ಯಮದಲ್ಲೂ ಕೂಡ ನೀವೇ ಬರೆದಿದ್ದೀರಿ, 146 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದಿದ್ದೇವೆ. 162 ಇಲ್ಲಿ ಬೆಂಗಳೂರು ಸಿಟಿದು ಸ್ಟೇಟ್ ಹೇಳ್ತೀನಿ. ಡ್ರಗ್ಸ್ ಸೀಸ್ಡ್. ಆ ಶಾಲೆಗಳ ಪಕ್ಕದಲ್ಲೇ ಅಂಗಡಿ ಇರುತ್ತೆ, ಒಂದು ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿ ಇಟ್ಟಿರ್ತಾನೆ. ಅವನೇ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ. ಚಾಕ್ಲೇಟ್ ರೂಪದಲ್ಲಿ ಬಂದ್ಬಿಟ್ಟಿದೆ ಡ್ರಗ್ಸ್ ಎಲ್ಲ. ಆ ಚಾಕ್ಲೇಟ್ಸ್ ಕೊಡ್ತಾನೆ, ಅಭ್ಯಾಸ ಮಾಡಿಸ್ತಾನೆ, ಆಮೇಲೆ ಅವನು ಸೇಲ್ ಮಾಡ್ತಾನೆ. ಈ ಒಂದು ನೆಕ್ಸಸ್ ಏನಿದೆ, ಇದು ಒಂದು ಈ ಚಾನೆಲ್ ಏನಿದೆ, ಇದನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಆದರೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ಎಚ್ಚರಿಕೆಯನ್ನು ನೀಡಬೇಕಿತ್ತು. ಡ್ರಗ್ಸ್ ಮತ್ತು ಗಾಂಜಾ ಮನೆ ಮನೆಗೆ ತಲುಪುವ ಲೈವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಇದರ ನಿಯಂತ್ರಣಕ್ಕೆ ಏನ್ ಕ್ರಮ ಅನ್ನೋದೇ ಪ್ರಶ್ನೆ. ಕೋಡ್ ವರ್ಡ್ ಮೂಲಕ ಡ್ರಗ್ಸ್ ಗಾಂಜಾ ಮಾರಾಟ. 16 ಭಾಗದಿಂದ ಪೆಡ್ಲರ್ಗಳಿಗೆ ಗಾಂಜಾ ರಫ್ತು. ವಾಟ್ಸ್ಆಪ್ ಮೂಲಕ ಚಾಟಿಂಗ್ ಮಾಡಿ ಗಾಂಜಾ ಪೂರೈಕೆ ಆಗ್ತಾ ಇರೋದು ರಹಸ್ಯವಲ್ಲ. ರಿಪಬ್ಲಿಕ್ ಕನ್ನಡ ನಡೆಸಿದ ಡ್ರಗ್ ಹಂಟ್ನಲ್ಲಿ ಇವೆಲ್ಲವೂ ಬಯಲಾಗಿದೆ. ಬಿಲ್ಡಿಂಗ್ ತ್ಯಾಜ್ಯದಲ್ಲಿ ಗಾಂಜಾ ಪ್ಯಾಕೆಟ್. ಫೋನ್ ಕಾಲ್ ಮೂಲಕ ಪೆಡ್ಲರ್ ಸೂಚನೆ. ಈ ದೃಶ್ಯ ನೋಡಿ. ಡ್ರಗ್ಸ್ ಸಪ್ಲೈಗೆ ಇಟ್ಟ ಹೆಸರು ಹಂಟಿಂಗ್ ಸ್ಪಾಟ್. ಪೆಡ್ಲರ್ ಒಬ್ಬ ಹೇಳಿದ ಪ್ರಕಾರ ನಮ್ಮ ತಂಡ ಒಂದು ಕಟ್ಟಡದ ತ್ಯಾಜ್ಯದ ಬಳಿ ಬಂದಿತ್ತು. ಆತ ಹೇಳಿದಂತೆ ಕಲ್ಲೊಂದನ್ನ ಸರಿಸಿದಾಗ ಅದರ ಕೆಳಗೆ ಗಾಂಜಾ ಪಾಕೆಟ್ ಸಿಕ್ತು. ಒಂದೇ ನಿಮಿಷ, ಕಾಲ್ ಮಾಡ್ತೀನಿ. ಇನ್ನು ಗಾಂಜಾ ಮಾತ್ರವಲ್ಲ, ಅಲ್ಟ್ರಾ ಗಣೇಶ್, ಸ್ಕಲ್, ಮೂಳೆ ಎಂಬ ಹೆಸರಿನ ಡ್ರಗ್ಸ್ ಕೂಡ ರಾಜಾರೋಷವಾಗಿ ಸಿಗ್ತಾ ಇದೆ. ಲ್ಯಾಬ್ನಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿ ಈ ಡ್ರಗ್ಸ್ ರೆಡಿ ಮಾಡ್ತಾರೆ. ಇಂಥ ಅದೆಷ್ಟೋ ದಂಧೆಗಳು ನಗರದಲ್ಲಿ ನಡೀತಾ ಇದೆ. ಇದರತ್ತ ಪೊಲೀಸರು ಗಮನ ಹರಿಸಬೇಕಿದೆ. ಒಟ್ನಲ್ಲಿ ಬೆಂಗಳೂರನ್ನ ಡ್ರಗ್ಸ್ ಮುಕ್ತವಾಗಿಸುವುದಕ್ಕೆ ಪಣ ತೊಟ್ಟ ಪ್ರಕಾರ ಪೊಲೀಸ್ ಇಲಾಖೆ ಕಾರ್ಯ ಕೈಗೊಳ್ಳಬೇಕಿದೆ. ಪೊಲೀಸರಿಗೆ ಮುಕ್ತ ಅವಕಾಶವನ್ನು ಸರ್ಕಾರ ಕೊಡಬೇಕಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಹಳೇದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಬರುತ್ತೆ ಗಾಂಜಾ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡೆಲಿವರಿ ಆಪ್ಗಳ ಮೂಲಕ ಗಾಂಜಾ ಪಾಕೆಟ್ ಅನ್ನು ರವಾನೆ ಮಾಡಲಾಗಿದೆ. ಡೆಲಿವರಿ ಬಾಯ್ಸ್ಗೆ ಅದರೊಳಗೆ ಏನಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾರೋ ಆರ್ಡರ್ ಮಾಡ್ತಾರೆ, ಹೋಗ್ತಾರೆ, ತಗೊಂಡ್ ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಮೊನ್ನೆ ಹೋಮ್ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡಿ ನಾವು ಇಷ್ಟನ್ನ ಸೀಸ್ ಮಾಡಿದ್ದೀವಿ ಅಂದ್ರು. ಅದು ಆಕ್ಚುಲಿ ಟ್ರೈಲರ್. ಈಗ ನಾವು ತೋರಿಸ್ತಾ ಇರೋದು ಅಸಲಿ ಪಿಕ್ಚರ್. ಅರವಿಂದ್,
ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಮಾದಕ ಲೋಕದ ಅನಾವರಣ ಇದು. ಕೇವಲ ಒಂದೇ ಒಂದು ಮಾಹಿತಿ ಬರುತ್ತೆ ನಮಗೆ, ಅದನ್ನು ಕೂಡ ವಿದ್ಯಾರ್ಥಿಗಳು ಕೊಡುವಂತದ್ದು. ವಿದ್ಯಾರ್ಥಿಗಳು ಹೇಳ್ತಾರೆ, ನಮ್ಮ ಸೀನಿಯರ್ಸ್ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವ್ರನ್ನ ಟ್ರ್ಯಾಪ್ ಮಾಡಿ ಅವರಿಗೆ ದುಡ್ಡಿನ ಆಸೆಯನ್ನ ಕೊಟ್ಟು ಅವರಿಂದ ಪೆಡ್ಲಿಂಗ್ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನಮಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ನಾವು ಅಂದ್ರೆ ಬೆಂಗಳೂರು ಪೊಲೀಸ್ ಹಾಗೆ ಸಿಸಿಬಿ ಅವರು ಈ ಒಂದು ಡ್ರಗ್ ನ ಸೀಸ್ ಮಾಡಿದಂತಹ ಹಂತದಲ್ಲಿ ಈ ಬಗ್ಗೆ ಅಂದ್ರೆ ಕರ್ನಾಟಕದ ಗಡಿಯನ್ನು ದಾಟಿ ಇಷ್ಟು ಮೊತ್ತದ ಭಾರಿ ಗಾಂಜಾ ಹಾಗೂ ಡ್ರಗ್ ಹೇಗೆ ಬರ್ತಾ ಇದೆ ಅನ್ನುವಂತಹ ಹಂತದಲ್ಲಿ ತನಿಖೆ ಮಾಡಬೇಕು ಅಥವಾ ವರದಿ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂತ ಹಂತದಲ್ಲಿ ಆ ಮೂಲಕ ಒಂದು ವರದಿ ಮಾಡಬೇಕಂತ ಹೋಗ್ತಾ ಇರ್ತೀವಿ. ಆಗ ಬಂದಂತಹ ಮಾಹಿತಿ ಆಧಾರದ ಮೇಲೆ, ವಿದ್ಯಾರ್ಥಿಗಳು ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ನಾವು ಫೀಲ್ಡ್ ಇಳಿತೀವಿ. ಆಗ ಬಹು ದೊಡ್ಡದಾದಂತಹ ಒಂದು ಚೈನ್ ಲಿಂಕ್ ನ ಬ್ರೇಕ್ ಮಾಡಿ ತಂದಂತಹ ಸಾಕ್ಷ್ಯಗಳಿವು. ಒಂದೇ ನಿಮಿಷ. ಓಕೆ ಬ್ರೋ, ಕಾಲ್ ಮಾಡ್ತೀನಿ. ಫೈನಲಿ ಇನ್ನು ಗಾಂಜಾ ಮಾತ್ರವಲ್ಲ, ಅಲ್ಟ್ರಾ ಗಣೇಶ್, ಸ್ಕಲ್, ಮೂಳೆ ಎಂಬ ಹೆಸರಿನ ಡ್ರಗ್ಸ್ ಕೂಡ ರಾಜಾರೋಷವಾಗಿ ಸಿಗ್ತಾ ಇದೆ. ಲ್ಯಾಬ್ನಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿ ಈ ಡ್ರಗ್ಸ್ ರೆಡಿ ಮಾಡ್ತಾರೆ. ಇಂತಹ ಅದೆಷ್ಟೋ ದಂಧೆಗಳು ನಗರದಲ್ಲಿ ನಡೀತಾ ಇದೆ. ಇದರತ್ತ ಪೊಲೀಸರು ಗಮನ ಹರಿಸಬೇಕಿದೆ. ಒಟ್ಟಿನಲ್ಲಿ ಬೆಂಗಳೂರನ್ನ ಡ್ರಗ್ಸ್ ಮುಕ್ತವಾಗಿಸುವುದಕ್ಕೆ ಪಣ ತೊಟ್ಟ ಪ್ರಕಾರ ಪೊಲೀಸ್ ಇಲಾಖೆ ಕಾರ್ಯ ಕೈಗೊಳ್ಳಬೇಕಿದೆ. ಪೊಲೀಸರಿಗೆ ಮುಕ್ತ ಅವಕಾಶವನ್ನು ಸರ್ಕಾರ ಕೊಡಬೇಕಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಹಳೇದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಬರುತ್ತೆ ಗಾಂಜಾ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡೆಲಿವರಿ ಆಪ್ಗಳ ಮೂಲಕ ಗಾಂಜಾ ಪಾಕೆಟ್ ಅನ್ನು ರವಾನೆ ಮಾಡಲಾಗುತ್ತೆ. ಡೆಲಿವರಿ ಬಾಯ್ಸ್ಗೆ ಅದರೊಳಗೆ ಏನಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾರೋ ಆರ್ಡರ್ ಮಾಡ್ತಾರೆ, ಹೋಗ್ತಾರೆ, ತಗೊಂಡ್ ಬರ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಮೊನ್ನೆ ಹೋಮ್ ಮಿನಿಸ್ಟರ್ ಪ್ರೆಸ್ ಮೀಟ್ ಮಾಡಿ ನಾವು ಇಷ್ಟನ್ನ ಸೀಸ್ ಮಾಡಿದ್ದೀವಿ ಅಂದ್ರು. ಅದು ಆಕ್ಚುಲಿ ಟ್ರೈಲರ್. ಈಗ ನಾವು ತೋರಿಸ್ತಾ ಇರೋದು ಅಸಲಿ ಪಿಕ್ಚರ್. ಅರವಿಂದ್. ಎಸ್ ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಮಾದಕ ಲೋಕದ ಅನಾವರಣ ಇದು. ಕೇವಲ ಒಂದೇ ಒಂದು ಮಾಹಿತಿ ಬರುತ್ತೆ ನಮಗೆ, ಅದನ್ನು ಕೂಡ ವಿದ್ಯಾರ್ಥಿಗಳು ಕೊಡುವಂತದ್ದು. ವಿದ್ಯಾರ್ಥಿಗಳು ಹೇಳ್ತಾರೆ, ನಮ್ಮ ಸೀನಿಯರ್ಸ್ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವ್ರನ್ನ ಟ್ರ್ಯಾಪ್ ಮಾಡಿ ಅವರಿಗೆ ದುಡ್ಡಿನ ಆಸೆಯನ್ನ ಕೊಟ್ಟು ಅವರಿಂದ ಪೆಡ್ಲಿಂಗ್ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನಮಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ನಾವು ಅಂದ್ರೆ ಬೆಂಗಳೂರು ಪೊಲೀಸ್ ಹಾಗೆ ಸಿಸಿಬಿ ಅವರು ಈ ಒಂದು ಡ್ರಗ್ ನ ಸೀಸ್ ಮಾಡಿದಂತಹ ಹಂತದಲ್ಲಿ ಈ ಬಗ್ಗೆ ಅಂದ್ರೆ ಕರ್ನಾಟಕದ ಗಡಿಯನ್ನು ದಾಟಿ ಇಷ್ಟು ಮೊತ್ತದ ಭಾರಿ ಗಾಂಜಾ ಹಾಗೂ ಡ್ರಗ್ ಹೇಗೆ ಬರ್ತಾ ಇದೆ ಅನ್ನುವಂತಹ ಹಂತದಲ್ಲಿ ತನಿಖೆ ಮಾಡಬೇಕು ಅಥವಾ ವರದಿ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಹಂತದಲ್ಲಿ ಆ ಮೂಲಕ ಒಂದು ವರದಿ ಮಾಡಬೇಕು ಅಂತ ಹೋಗ್ತಾ ಇರ್ತೀವಿ. ಆಗ ಬಂದಂತಹ ಮಾಹಿತಿ ಆಧಾರದ ಮೇಲೆ, ವಿದ್ಯಾರ್ಥಿಗಳು ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ನಾವು ಫೀಲ್ಡ್ ಇಳಿತೀವಿ. ಆಗ ಬಹು ದೊಡ್ಡದಾದಂತಹ ಒಂದು ಚೈನ್ ಲಿಂಕ್ ನ ಬ್ರೇಕ್ ಮಾಡಿ ತಂದಂತಹ ಸಾಕ್ಷ್ಯಗಳಿವು.